ನೀತಿ ಆಯೋಗದ ಯೋಜನೆಗಳಿಂದಾಗಿ ಕಳೆದ 12 ವರ್ಷಗಳಲ್ಲಿ ದೇಶದಲ್ಲಿ ಬಡತನ ಕಡಿಮೆಯಾಗಿದೆ ಎಂದು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ. ಪ್ರಧಾನಿಯಾಗಿ 12 ವರ್ಷ ಆಡಳಿತ ನಡೆಸಿದ ನರೇಂದ್ರ ಮೋದಿ ಅವರು ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ. ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಹಾಗೂ ಸುರಕ್ಷತೆಗೆ ಹೆಚ್ಚು ಒತ್ತು ನೀಡಿದ್ದಾರೆ. ವಿಕಸಿತ ಭಾರತ ನಿರ್ಮಾಣ ಮಾಡಲು ಮುಂದಾಗಿದ್ದು ಅನೇಕ ಅಭಿವೃದ್ಧಿ ಕಾರ್ಯಗಳ ಮೂಲಕ ಜನಪರ ಸರ್ಕಾರ ನೀಡಿದ್ದಾರೆ ಎಂದರು. ಬಡವರು, ರೈತರು ಹಾಗೂ ಮಹಿಳೆಯರಿಗಾಗಿ ಹಲವು ಜನಪರ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಎಲ್ಲ ವರ್ಗದವರ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ದೇಶದಲ್ಲಿ 120 ನವೋದ್ಯಮಗಳನ್ನು ಪರಿಚಯಿಸಿ ಯುವ ಜನರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಭಾರತದಲ್ಲಿನ ಪರಂಪರೆಯನ್ನು ಉಳಿಸಿ ಬೆಳೆಸಲಾಗಿದೆ. ಭಾರತದ 44 ಪ್ರವಾಸಿ ತಾಣಗಳನ್ನು ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿದ್ದು ಪ್ರಪಂಚದಲ್ಲೇ ಅತಿ ಹೆಚ್ಚು ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿರುವ 2ನೇ ದೇಶ ನಮ್ಮದಾಗಿದೆ ಎಂದು ತಿಳಿಸಿದ್ದಾರೆ. ಗುಂಪುಗಳು ಕೆಲಸ ಮಾಡಿ ಮಹಿಳೆಯರು ತಮ್ಮದೇ ಆದ ಸ್ವಾವಲಂಬಿ ಬದುಕಕ್ಕಾಗಿ ತಮ್ಮದೇ ಆದಂತಹ ಒಂದು ಗುಂಪುಗಳ ಮೂಲಕ ತಮ್ಮ ಜೀವನೋಪಾಯಕ್ಕೆ ಒಂದು ದೊಡ್ಡ ಪ್ರೇರಣೆಯನ್ನು ಈ ಒಂದು ಯೋಜನೆ ಮೂಲಕ ಬಂದಿದೆ. ಜೊತೆಗೆ ಇವತ್ತು ಸ್ವಚ್ಛ ಭಾರತ್ ಮೂಲಕನೂ ಕೂಡ ಅವರಿಗೆ ಒಂದು ಮರ್ಯಾದೆ ಸಲ್ಲಿಸುವಂಥದ್ದು ಕೆಲಸ ಆಗಿದೆ. ಅದಕ್ಕೆ ನೇರ ಒಂದು ಸಂಬಂಧ ತಮ್ಮ ಆರೋಗ್ಯಕರ ಒಂದು ಸಮಾಜ ನಿರ್ಮಾಣ ಮಾಡೋದಕ್ಕೆ, ಅದರಲ್ಲಿ ಮಹಿಳೆಯರ ಒಂದು ಆರೋಗ್ಯಕ್ಕಾಗಿ ಒಂದು ದೊಡ್ಡ ಒತ್ತನ್ನು ನೀಡಿರ್ತಕ್ಕಂಥದ್ದು. ಯುವಕರಿಗೆ